ಸಚಿವರ ವಿರೋಧದ ನಡುವೆಯೂ ಸರ್ಕಾರ ಜಾತಿ ಗಣತಿಗೆ ಮುಂದಾಗಿದೆ. ಈ ಮಧ್ಯೆ ಸಮೀಕ್ಷೆಯ ಮತ್ತೊಂದು ಮಹಾ ಎಡವಟ್ಟು ಬಯಲಾಗಿದೆ. ಮುಸ್ಲಿಂ ಧರ್ಮದಲ್ಲೂ ಕೂಡ ಹಿಂದೂ ಜಾತಿಯ ಹೆಸರುಗಳನ್ನು ಸೇರಿಸ್ತಾ ಹೋಗಲಾಗಿದೆ. ಜಾತಿ ಗಣತಿ ಮಾಡೋಕೆ ಹೊರಟಿರುವಂತಹ ಕಾಂಗ್ರೆಸ್ ಸರ್ಕಾರದ ಸಾಲು ಸಾಲು ಎಡವಟ್ಟುಗಳನ್ನ ಮಾಡಿದೆ. ಕ್ರಿಶ್ಚಿಯನ್ ಧರ್ಮಕ್ಕೆ ಹಿಂದೂ ಜಾತಿಗಳನ್ನ ಸೇರಿಸಿ ಕೆಂಗಣ್ಣಿಗೆ ಗುರಿಯಾಗಿದೆ. ಕೇವಲ ಕ್ರಿಶ್ಚಿಯನ್ ಧರ್ಮಕ್ಕೆ ಮಾತ್ರ ಅಲ್ಲ, ಮುಸ್ಲಿಂ ಧರ್ಮಕ್ಕೂ ಕೂಡ ಹಿಂದೂ ಜಾತಿಯನ್ನ ಸೇರಿಸಿಬಿಟ್ಟಿದೆ. ಮುಸ್ಲಿಂ ಧರ್ಮದಲ್ಲಿ ಹಿಂದೂ ಜಾತಿ ಸೇರ್ಪಡೆ, ಬ್ರಾಹ್ಮಣ ಮುಜಾವರ ಮುಸ್ಲಿಂ ಎಂದು ನಮೂದು. ಆಶ್ಚರ್ಯ ಅನಿಸಿದ್ರು ಇದು ಸತ್ಯ. ಜಾತಿ ಗಣತಿಯಲ್ಲಿ ಮುಸ್ಲಿಂ ಧರ್ಮಕ್ಕೆ ಹಿಂದೂ ಜಾತಿಯನ್ನ ಸೇರಿಸಲಾಗಿದೆಯಂತೆ. ಮುಸ್ಲಿಂ ಧರ್ಮದಲ್ಲಿ ಹಿಂದೂ ಜಾತಿಗಳನ್ನ ಕ್ರಿಶ್ಚಿಯನ್ಗೆ ಮಾತ್ರವಲ್ಲದೆ ಮುಸ್ಲಿಂ ಧರ್ಮಕ್ಕೂ ಕೂಡ ಸೇರಿಸಲಾಗಿದೆ. ಸಮೀಕ್ಷೆಯಲ್ಲಿ ಬ್ರಾಹ್ಮಣ ಮುಜಾವರ ಮುಸ್ಲಿಂ ಅಂತ ನಮೂದಿಸಲಾಗಿದೆ. ಕ್ರಮ ಸಂಖ್ಯೆ 883ರಲ್ಲಿ ಬ್ರಾಹ್ಮಣ ಮುಜಾವರ ಮುಸ್ಲಿಂ ಅಂತ ಇದೆ. ಇದು ಅನೈತಿಕವಲ್ಲದೆ ಕಾನೂನು ವಿರೋಧಿ ಕ್ರಮ ಅಂತ ಸಚಿವ ದಿನೇಶ್ ಗುಂಡೂರಾವ್ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಬ್ರಾಹ್ಮಣ ಮುಜಾವರ ಮುಸ್ಲಿಂ ಎಂಬುದನ್ನ ಕೈಬಿಡಬೇಕು ಅಂತ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಗುಂಡೂರಾವ್ ಪತ್ರವನ್ನ ಬರೆದಿದ್ದಾರೆ. ಕೆಲವು ಕಡೆ ಹಿಂದೆ ಜಾತಿ ಗಣತಿ ಆದಾಗ ಆ ಸಂದರ್ಭದಲ್ಲಿ ಅನೇಕ ಜನ ಅವರು ನಾನು ಗೌಡ ಕ್ರಿಶ್ಚಿಯನ್ನು, ನಾನು ಲಿಂಗಾಯತ್ ಕ್ರಿಶ್ಚಿಯನ್ನು, ನಾನು ಇನ್ನೊಂದು ಕ್ರಿಶ್ಚಿಯನ್ ಅಂತ ಬರ್ಕೊಂಡಿರ್ಬೋದೇನೋ. ಅದೇನೇ ಅದು ವೈಯಕ್ತಿಕ ಇರ್ಬೋದು. ಬ್ರಾಹ್ಮಣ ಆದ್ಮೇಲೆ ಬ್ರಾಹ್ಮಣ ಅಥವಾ ಕ್ರಿಶ್ಚಿಯನ್ ಆದ್ರೆ ಕ್ರಿಶ್ಚಿಯನ್, ಎರಡು ಕೂಡ ಹೋಲಿಕೆ ಇರಬಾರ್ದು. ಅಥವಾ ಲಿಂಗಾಯತ್ ಕ್ರಿಶ್ಚಿಯನ್ ಕನ್ವರ್ಟ್ ಆದ್ರೆ ಕ್ರಿಶ್ಚಿಯನ್ ಆಗ್ತಾರೆ. ಲಿಂಗಾಯತ್ ಅಂತ ಹೆಂಗೆ ಹೇಳ್ಕೊಳಕ್ಕಾಗ್ತದೆ? ಅದು ಸರಿ ಇಲ್ಲ ಅಂತ ಕೂಡ ನಾನು ಕೂಡ ಹೇಳಿದ್ದೀನಿ, ಪತ್ರ ಕೂಡ ಬರೆದಿದ್ದೀನಿ ತಂಗಡಿಗೆ ಅವರಿಗೆ. ಸೊ ಅದೆಲ್ಲ ಕೆಲವು ಸಣ್ಣ ಪುಟ್ಟ ಲೋಪದೋಷಗಳು, ಅದನ್ನು ಸರಿಪಡಿಸ್ಕೊಳ್ತಕ್ಕಂಥ ಕೆಲಸ ಅವ್ರು ಮಾಡ್ತಾರೆ. ಜಾತಿ ಗಣತಿ ಸರ್ವೆಯಲ್ಲಿ ಬ್ರಾಹ್ಮಣ ಕ್ರಿಶ್ಚಿಯನ್, ಬ್ರಾಹ್ಮಣ ಮುಜಾವರ ಮುಸ್ಲಿಂ, ವ್ಯಾಸ ಬ್ರಾಹ್ಮಣ ಕ್ರಿಶ್ಚಿಯನ್ ಎಂಬ ಪಟ್ಟಿಯನ್ನ ಕೈಬಿಡುವಂತೆ ದಿನೇಶ್ ಗುಂಡೂರಾವ್ ಆಗ್ರಹಿಸಿದ್ದಾರೆ. ಸರ್ಕಾರ ಇದನ್ನ ಸರಿಪಡಿಸುತ್ತಾ ಅಥವಾ ಹೀಗೆ ಇರುವಂತೆಯೇ ಜಾತಿ ಸಮೀಕ್ಷೆ ಮಾಡುತ್ತಾ ಅನ್ನೋದೇ ಸದ್ಯದ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸಚಿವರ ವಿರೋಧದ ನಡುವೆಯೂ ಸರ್ಕಾರ ಜಾತಿ ಗಣತಿಗೆ ಮುಂದಾಗಿದೆ. ಈ ಮಧ್ಯೆ ಸಮೀಕ್ಷೆಯ ಮತ್ತೊಂದು ಮಹಾ ಎಡವಟ್ಟು ಬಯಲಾಗಿದೆ. ಮುಸ್ಲಿಂ ಧರ್ಮದಲ್ಲೂ ಕೂಡ ಹಿಂದೂ ಜಾತಿಯ ಹೆಸರುಗಳನ್ನು ಸೇರಿಸ್ತಾ ಹೋಗಲಾಗಿದೆ. ಜಾತಿ ಗಣತಿ ಮಾಡೋಕೆ ಹೊರಟಿರುವಂತಹ ಕಾಂಗ್ರೆಸ್ ಸರ್ಕಾರದ ಸಾಲು ಸಾಲು ಎಡವಟ್ಟುಗಳನ್ನ ಮಾಡಿದೆ. ಕ್ರಿಶ್ಚಿಯನ್ ಧರ್ಮಕ್ಕೆ ಹಿಂದೂ ಜಾತಿಗಳನ್ನ ಸೇರಿಸಿ ಕೆಂಗಣ್ಣಿಗೆ ಗುರಿಯಾಗಿದೆ. ಕೇವಲ ಕ್ರಿಶ್ಚಿಯನ್ ಧರ್ಮಕ್ಕೆ ಮಾತ್ರ ಅಲ್ಲ, ಮುಸ್ಲಿಂ ಧರ್ಮಕ್ಕೂ ಕೂಡ ಹಿಂದೂ ಜಾತಿಯನ್ನ ಸೇರಿಸಿಬಿಟ್ಟಿದೆ. ಮುಸ್ಲಿಂ ಧರ್ಮದಲ್ಲಿ ಹಿಂದೂ ಜಾತಿ ಸೇರ್ಪಡೆ, ಬ್ರಾಹ್ಮಣ ಮುಜಾವರ ಮುಸ್ಲಿಂ ಎಂದು ನಮೂದು. ಆಶ್ಚರ್ಯ ಅನಿಸಿದ್ರು ಇದು ಸತ್ಯ. ಜಾತಿ ಗಣತಿಯಲ್ಲಿ ಮುಸ್ಲಿಂ ಧರ್ಮಕ್ಕೆ ಹಿಂದೂ ಜಾತಿಯನ್ನ ಸೇರಿಸಲಾಗಿದೆಯಂತೆ. ಮುಸ್ಲಿಂ ಧರ್ಮದಲ್ಲಿ ಹಿಂದೂ ಜಾತಿಗಳನ್ನ ಕ್ರಿಶ್ಚಿಯನ್ಗೆ ಮಾತ್ರವಲ್ಲದೆ ಮುಸ್ಲಿಂ ಧರ್ಮಕ್ಕೂ ಕೂಡ ಸೇರಿಸಲಾಗಿದೆ. ಸಮೀಕ್ಷೆಯಲ್ಲಿ ಬ್ರಾಹ್ಮಣ ಮುಜಾವರ ಮುಸ್ಲಿಂ ಅಂತ ನಮೂದಿಸಲಾಗಿದೆ. ಕ್ರಮ ಸಂಖ್ಯೆ 883ರಲ್ಲಿ ಬ್ರಾಹ್ಮಣ ಮುಜಾವರ ಮುಸ್ಲಿಂ ಅಂತ ಇದೆ. ಇದು ಅನೈತಿಕವಲ್ಲದೆ ಕಾನೂನು ವಿರೋಧಿ ಕ್ರಮ ಅಂತ ಸಚಿವ ದಿನೇಶ್ ಗುಂಡೂರಾವ್ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಬ್ರಾಹ್ಮಣ ಮುಜಾವರ ಮುಸ್ಲಿಂ ಎಂಬುದನ್ನ ಕೈಬಿಡಬೇಕು ಅಂತ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಗುಂಡೂರಾವ್ ಪತ್ರವನ್ನ ಬರೆದಿದ್ದಾರೆ. ಕೆಲವು ಕಡೆ ಹಿಂದೆ ಜಾತಿ ಗಣತಿ ಆದಾಗ ಆ ಸಂದರ್ಭದಲ್ಲಿ ಅನೇಕ ಜನ ಅವರು ನಾನು ಗೌಡ ಕ್ರಿಶ್ಚಿಯನ್ನು, ನಾನು ಲಿಂಗಾಯತ್ ಕ್ರಿಶ್ಚಿಯನ್ನು, ನಾನು ಇನ್ನೊಂದು ಕ್ರಿಶ್ಚಿಯನ್ ಅಂತ ಬರ್ಕೊಂಡಿರ್ಬೋದೇನೋ. ಅದೇನೇ ಅದು ವೈಯಕ್ತಿಕ ಇರ್ಬೋದು. ಬ್ರಾಹ್ಮಣ ಆದ್ಮೇಲೆ ಬ್ರಾಹ್ಮಣ ಅಥವಾ ಕ್ರಿಶ್ಚಿಯನ್ ಆದ್ರೆ ಕ್ರಿಶ್ಚಿಯನ್, ಎರಡು ಕೂಡ ಹೋಲಿಕೆ ಇರಬಾರ್ದು. ಅಥವಾ ಲಿಂಗಾಯತ್ ಕ್ರಿಶ್ಚಿಯನ್ ಕನ್ವರ್ಟ್ ಆದ್ರೆ ಕ್ರಿಶ್ಚಿಯನ್ ಆಗ್ತಾರೆ. ಲಿಂಗಾಯತ್ ಅಂತ ಹೆಂಗೆ ಹೇಳ್ಕೊಳಕ್ಕಾಗ್ತದೆ? ಅದು ಸರಿ ಇಲ್ಲ ಅಂತ ಕೂಡ ನಾನು ಕೂಡ ಹೇಳಿದ್ದೀನಿ, ಪತ್ರ ಕೂಡ ಬರೆದಿದ್ದೀನಿ ತಂಗಡಿಗೆ ಅವರಿಗೆ. ಸೊ ಅದೆಲ್ಲ ಕೆಲವು ಸಣ್ಣ ಪುಟ್ಟ ಲೋಪದೋಷಗಳು, ಅದನ್ನು ಸರಿಪಡಿಸ್ಕೊಳ್ತಕ್ಕಂಥ ಕೆಲಸ ಅವ್ರು ಮಾಡ್ತಾರೆ. ಜಾತಿ ಗಣತಿ ಸರ್ವೆಯಲ್ಲಿ ಬ್ರಾಹ್ಮಣ ಕ್ರಿಶ್ಚಿಯನ್, ಬ್ರಾಹ್ಮಣ ಮುಜಾವರ ಮುಸ್ಲಿಂ, ವ್ಯಾಸ ಬ್ರಾಹ್ಮಣ ಕ್ರಿಶ್ಚಿಯನ್ ಎಂಬ ಪಟ್ಟಿಯನ್ನ ಕೈಬಿಡುವಂತೆ ದಿನೇಶ್ ಗುಂಡೂರಾವ್ ಆಗ್ರಹಿಸಿದ್ದಾರೆ. ಸರ್ಕಾರ ಇದನ್ನ ಸರಿಪಡಿಸುತ್ತಾ ಅಥವಾ ಹೀಗೆ ಇರುವಂತೆಯೇ ಜಾತಿ ಸಮೀಕ್ಷೆ ಮಾಡುತ್ತಾ ಅನ್ನೋದೇ ಸದ್ಯದ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.
ಸಚಿವರ ವಿರೋಧದ ನಡುವೆಯೂ ಸರ್ಕಾರ ಜಾತಿ ಗಣತಿಗೆ ಮುಂದಾಗಿದೆ. ಈ ಮಧ್ಯೆ ಸಮೀಕ್ಷೆಯ ಮತ್ತೊಂದು ಮಹಾ ಎಡವಟ್ಟು ಬಯಲಾಗಿದೆ. ಮುಸ್ಲಿಂ ಧರ್ಮದಲ್ಲೂ ಕೂಡ ಹಿಂದೂ ಜಾತಿಯ ಹೆಸರುಗಳನ್ನು ಸೇರಿಸ್ತಾ ಹೋಗಲಾಗಿದೆ. ಜಾತಿ ಗಣತಿ ಮಾಡೋಕೆ ಹೊರಟಿರುವಂತಹ ಕಾಂಗ್ರೆಸ್ ಸರ್ಕಾರದ ಸಾಲು ಸಾಲು ಎಡವಟ್ಟುಗಳನ್ನ ಮಾಡಿದೆ. ಕ್ರಿಶ್ಚಿಯನ್ ಧರ್ಮಕ್ಕೆ ಹಿಂದೂ ಜಾತಿಗಳನ್ನ ಸೇರಿಸಿ ಕೆಂಗಣ್ಣಿಗೆ ಗುರಿಯಾಗಿದೆ. ಕೇವಲ ಕ್ರಿಶ್ಚಿಯನ್ ಧರ್ಮಕ್ಕೆ ಮಾತ್ರ ಅಲ್ಲ, ಮುಸ್ಲಿಂ ಧರ್ಮಕ್ಕೂ ಕೂಡ ಹಿಂದೂ ಜಾತಿಯನ್ನ ಸೇರಿಸಿಬಿಟ್ಟಿದೆ. ಮುಸ್ಲಿಂ ಧರ್ಮದಲ್ಲಿ ಹಿಂದೂ ಜಾತಿ ಸೇರ್ಪಡೆ, ಬ್ರಾಹ್ಮಣ ಮುಜಾವರ ಮುಸ್ಲಿಂ ಎಂದು ನಮೂದು. ಆಶ್ಚರ್ಯ ಅನಿಸಿದ್ರು ಇದು ಸತ್ಯ. ಜಾತಿ ಗಣತಿಯಲ್ಲಿ ಮುಸ್ಲಿಂ ಧರ್ಮಕ್ಕೆ ಹಿಂದೂ ಜಾತಿಯನ್ನ ಸೇರಿಸಲಾಗಿದೆಯಂತೆ. ಮುಸ್ಲಿಂ ಧರ್ಮದಲ್ಲಿ ಹಿಂದೂ ಜಾತಿಗಳನ್ನ ಕ್ರಿಶ್ಚಿಯನ್ಗೆ ಮಾತ್ರವಲ್ಲದೆ ಮುಸ್ಲಿಂ ಧರ್ಮಕ್ಕೂ ಕೂಡ ಸೇರಿಸಲಾಗಿದೆ. ಸಮೀಕ್ಷೆಯಲ್ಲಿ ಬ್ರಾಹ್ಮಣ ಮುಜಾವರ ಮುಸ್ಲಿಂ ಅಂತ ನಮೂದಿಸಲಾಗಿದೆ. ಕ್ರಮ ಸಂಖ್ಯೆ 883ರಲ್ಲಿ ಬ್ರಾಹ್ಮಣ ಮುಜಾವರ ಮುಸ್ಲಿಂ ಅಂತ ಇದೆ. ಇದು ಅನೈತಿಕವಲ್ಲದೆ ಕಾನೂನು ವಿರೋಧಿ ಕ್ರಮ ಅಂತ ಸಚಿವ ದಿನೇಶ್ ಗುಂಡೂರಾವ್ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಬ್ರಾಹ್ಮಣ ಮುಜಾವರ ಮುಸ್ಲಿಂ ಎಂಬುದನ್ನ ಕೈಬಿಡಬೇಕು ಅಂತ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಗುಂಡೂರಾವ್ ಪತ್ರವನ್ನ ಬರೆದಿದ್ದಾರೆ. ಕೆಲವು ಕಡೆ ಹಿಂದೆ ಜಾತಿ ಗಣತಿ ಆದಾಗ ಆ ಸಂದರ್ಭದಲ್ಲಿ ಅನೇಕ ಜನ ಅವರು ನಾನು ಗೌಡ ಕ್ರಿಶ್ಚಿಯನ್ನು, ನಾನು ಲಿಂಗಾಯತ್ ಕ್ರಿಶ್ಚಿಯನ್ನು, ನಾನು ಇನ್ನೊಂದು ಕ್ರಿಶ್ಚಿಯನ್ ಅಂತ ಬರ್ಕೊಂಡಿರ್ಬೋದೇನೋ. ಅದೇನೇ ಅದು ವೈಯಕ್ತಿಕ ಇರ್ಬೋದು. ಬ್ರಾಹ್ಮಣ ಆದ್ಮೇಲೆ ಬ್ರಾಹ್ಮಣ ಅಥವಾ ಕ್ರಿಶ್ಚಿಯನ್ ಆದ್ರೆ ಕ್ರಿಶ್ಚಿಯನ್, ಎರಡು ಕೂಡ ಹೋಲಿಕೆ ಇರಬಾರ್ದು. ಅಥವಾ ಲಿಂಗಾಯತ್ ಕ್ರಿಶ್ಚಿಯನ್ ಕನ್ವರ್ಟ್ ಆದ್ರೆ ಕ್ರಿಶ್ಚಿಯನ್ ಆಗ್ತಾರೆ. ಲಿಂಗಾಯತ್ ಅಂತ ಹೆಂಗೆ ಹೇಳ್ಕೊಳಕ್ಕಾಗ್ತದೆ? ಅದು ಸರಿ ಇಲ್ಲ ಅಂತ ಕೂಡ ನಾನು ಕೂಡ ಹೇಳಿದ್ದೀನಿ, ಪತ್ರ ಕೂಡ ಬರೆದಿದ್ದೀನಿ ತಂಗಡಿಗೆ ಅವರಿಗೆ. ಸೊ ಅದೆಲ್ಲ ಕೆಲವು ಸಣ್ಣ ಪುಟ್ಟ ಲೋಪದೋಷಗಳು, ಅದನ್ನು ಸರಿಪಡಿಸ್ಕೊಳ್ತಕ್ಕಂಥ ಕೆಲಸ ಅವ್ರು ಮಾಡ್ತಾರೆ. ಜಾತಿ ಗಣತಿ ಸರ್ವೆಯಲ್ಲಿ ಬ್ರಾಹ್ಮಣ ಕ್ರಿಶ್ಚಿಯನ್, ಬ್ರಾಹ್ಮಣ ಮುಜಾವರ ಮುಸ್ಲಿಂ, ವ್ಯಾಸ ಬ್ರಾಹ್ಮಣ ಕ್ರಿಶ್ಚಿಯನ್ ಎಂಬ ಪಟ್ಟಿಯನ್ನ ಕೈಬಿಡುವಂತೆ ದಿನೇಶ್ ಗುಂಡೂರಾವ್ ಆಗ್ರಹಿಸಿದ್ದಾರೆ. ಸರ್ಕಾರ ಇದನ್ನ ಸರಿಪಡಿಸುತ್ತಾ ಅಥವಾ ಹೀಗೆ ಇರುವಂತೆಯೇ ಜಾತಿ ಸಮೀಕ್ಷೆ ಮಾಡುತ್ತಾ ಅನ್ನೋದೇ ಸದ್ಯದ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸಚಿವರ ವಿರೋಧದ ನಡುವೆಯೂ ಸರ್ಕಾರ ಜಾತಿ ಗಣತಿಗೆ ಮುಂದಾಗಿದೆ. ಈ ಮಧ್ಯೆ ಸಮೀಕ್ಷೆಯ ಮತ್ತೊಂದು ಮಹಾ ಎಡವಟ್ಟು ಬಯಲಾಗಿದೆ. ಮುಸ್ಲಿಂ ಧರ್ಮದಲ್ಲೂ ಕೂಡ ಹಿಂದೂ ಜಾತಿಯ ಹೆಸರುಗಳನ್ನು ಸೇರಿಸ್ತಾ ಹೋಗಲಾಗಿದೆ. ಜಾತಿ ಗಣತಿ ಮಾಡೋಕೆ ಹೊರಟಿರುವಂತಹ ಕಾಂಗ್ರೆಸ್ ಸರ್ಕಾರದ ಸಾಲು ಸಾಲು ಎಡವಟ್ಟುಗಳನ್ನ ಮಾಡಿದೆ. ಕ್ರಿಶ್ಚಿಯನ್ ಧರ್ಮಕ್ಕೆ ಹಿಂದೂ ಜಾತಿಗಳನ್ನ ಸೇರಿಸಿ ಕೆಂಗಣ್ಣಿಗೆ ಗುರಿಯಾಗಿದೆ. ಕೇವಲ ಕ್ರಿಶ್ಚಿಯನ್ ಧರ್ಮಕ್ಕೆ ಮಾತ್ರ ಅಲ್ಲ, ಮುಸ್ಲಿಂ ಧರ್ಮಕ್ಕೂ ಕೂಡ ಹಿಂದೂ ಜಾತಿಯನ್ನ ಸೇರಿಸಿಬಿಟ್ಟಿದೆ. ಮುಸ್ಲಿಂ ಧರ್ಮದಲ್ಲಿ ಹಿಂದೂ ಜಾತಿ ಸೇರ್ಪಡೆ, ಬ್ರಾಹ್ಮಣ ಮುಜಾವರ ಮುಸ್ಲಿಂ ಎಂದು ನಮೂದು. ಆಶ್ಚರ್ಯ ಅನಿಸಿದ್ರು ಇದು ಸತ್ಯ. ಜಾತಿ ಗಣತಿಯಲ್ಲಿ ಮುಸ್ಲಿಂ ಧರ್ಮಕ್ಕೆ ಹಿಂದೂ ಜಾತಿಯನ್ನ ಸೇರಿಸಲಾಗಿದೆಯಂತೆ. ಮುಸ್ಲಿಂ ಧರ್ಮದಲ್ಲಿ ಹಿಂದೂ ಜಾತಿಗಳನ್ನ ಕ್ರಿಶ್ಚಿಯನ್ಗೆ ಮಾತ್ರವಲ್ಲದೆ ಮುಸ್ಲಿಂ ಧರ್ಮಕ್ಕೂ ಕೂಡ ಸೇರಿಸಲಾಗಿದೆ. ಸಮೀಕ್ಷೆಯಲ್ಲಿ ಬ್ರಾಹ್ಮಣ ಮುಜಾವರ ಮುಸ್ಲಿಂ ಅಂತ ನಮೂದಿಸಲಾಗಿದೆ. ಕ್ರಮ ಸಂಖ್ಯೆ 883ರಲ್ಲಿ ಬ್ರಾಹ್ಮಣ ಮುಜಾವರ ಮುಸ್ಲಿಂ ಅಂತ ಇದೆ. ಇದು ಅನೈತಿಕವಲ್ಲದೆ ಕಾನೂನು ವಿರೋಧಿ ಕ್ರಮ ಅಂತ ಸಚಿವ ದಿನೇಶ್ ಗುಂಡೂರಾವ್ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಬ್ರಾಹ್ಮಣ ಮುಜಾವರ ಮುಸ್ಲಿಂ ಎಂಬುದನ್ನ ಕೈಬಿಡಬೇಕು ಅಂತ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಗುಂಡೂರಾವ್ ಪತ್ರವನ್ನ ಬರೆದಿದ್ದಾರೆ. ಕೆಲವು ಕಡೆ ಹಿಂದೆ ಜಾತಿ ಗಣತಿ ಆದಾಗ ಆ ಸಂದರ್ಭದಲ್ಲಿ ಅನೇಕ ಜನ ಅವರು ನಾನು ಗೌಡ ಕ್ರಿಶ್ಚಿಯನ್ನು, ನಾನು ಲಿಂಗಾಯತ್ ಕ್ರಿಶ್ಚಿಯನ್ನು, ನಾನು ಇನ್ನೊಂದು ಕ್ರಿಶ್ಚಿಯನ್ ಅಂತ ಬರ್ಕೊಂಡಿರ್ಬೋದೇನೋ. ಅದೇನೇ ಅದು ವೈಯಕ್ತಿಕ ಇರ್ಬೋದು. ಬ್ರಾಹ್ಮಣ ಆದ್ಮೇಲೆ ಬ್ರಾಹ್ಮಣ ಅಥವಾ ಕ್ರಿಶ್ಚಿಯನ್ ಆದ್ರೆ ಕ್ರಿಶ್ಚಿಯನ್, ಎರಡು ಕೂಡ ಹೋಲಿಕೆ ಇರಬಾರ್ದು. ಅಥವಾ ಲಿಂಗಾಯತ್ ಕ್ರಿಶ್ಚಿಯನ್ ಕನ್ವರ್ಟ್ ಆದ್ರೆ ಕ್ರಿಶ್ಚಿಯನ್ ಆಗ್ತಾರೆ. ಲಿಂಗಾಯತ್ ಅಂತ ಹೆಂಗೆ ಹೇಳ್ಕೊಳಕ್ಕಾಗ್ತದೆ? ಅದು ಸರಿ ಇಲ್ಲ ಅಂತ ಕೂಡ ನಾನು ಕೂಡ ಹೇಳಿದ್ದೀನಿ, ಪತ್ರ ಕೂಡ ಬರೆದಿದ್ದೀನಿ ತಂಗಡಿಗೆ ಅವರಿಗೆ. ಸೊ ಅದೆಲ್ಲ ಕೆಲವು ಸಣ್ಣ ಪುಟ್ಟ ಲೋಪದೋಷಗಳು, ಅದನ್ನು ಸರಿಪಡಿಸ್ಕೊಳ್ತಕ್ಕಂಥ ಕೆಲಸ ಅವ್ರು ಮಾಡ್ತಾರೆ. ಜಾತಿ ಗಣತಿ ಸರ್ವೆಯಲ್ಲಿ ಬ್ರಾಹ್ಮಣ ಕ್ರಿಶ್ಚಿಯನ್, ಬ್ರಾಹ್ಮಣ ಮುಜಾವರ ಮುಸ್ಲಿಂ, ವ್ಯಾಸ ಬ್ರಾಹ್ಮಣ ಕ್ರಿಶ್ಚಿಯನ್ ಎಂಬ ಪಟ್ಟಿಯನ್ನ ಕೈಬಿಡುವಂತೆ ದಿನೇಶ್ ಗುಂಡೂರಾವ್ ಆಗ್ರಹಿಸಿದ್ದಾರೆ. ಸರ್ಕಾರ ಇದನ್ನ ಸರಿಪಡಿಸುತ್ತಾ ಅಥವಾ ಹೀಗೆ ಇರುವಂತೆಯೇ ಜಾತಿ ಸಮೀಕ್ಷೆ ಮಾಡುತ್ತಾ ಅನ್ನೋದೇ ಸದ್ಯದ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.